ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಸ್ತಫಾ ಖಮೇನಿ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ. ಯಾರು ಈ ಮುಸ್ತಫಾ ಖಮೇನಿ ಅನ್ನೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನೋಡ್ತಾ ಹೋಗೋದಾದ್ರೆ ಅಯತುಲ್ಲಾ ಅಲಿ ಖಮೇನಿ ಪುತ್ರ ಮುಸ್ತಫಾ ಖಮೇನಿ. ಅಯತುಲ್ಲಾ ಖಮೇನಿಯ ಎರಡನೆಯ ಮಗ, ವಯಸ್ಸು 56. ಮುಸ್ತಫಾ ಖಮೇನಿ 1969ರಲ್ಲಿ ಮಶಾದ್ ಎನ್ನುವಂತಹ ನಗರದಲ್ಲಿ ಜನಿಸ್ತಾರೆ. ಧರ್ಮ ಗುರುಗಳ ಬಳಿ ಟೆಹರಾನ್ ಹಾಗೂ ಕೋಮ್ನಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ನಂತರ ಮುಸ್ತಫಾ ಖಮೇನಿ ಮಧ್ಯಮ ಶ್ರೇಣಿಯ ಧರ್ಮಗುರು. ಅಯತುಲ್ಲಾ ಶ್ರೇಣಿ ಅಲ್ಲದಿದ್ರೂ ಕೂಡ ಅಧಿಕಾರದ ವರ್ಗದಲ್ಲಿ ಪ್ರಭಾವಶಾಲಿಯಾಗಿದ್ರು. ಅಯತುಲ್ಲಾ ಶ್ರೇಣಿ ಅಲ್ಲದಿದ್ರೂ ಕೂಡ ಅಧಿಕಾರದ ವರ್ಗ ಅಂತ ಬಂದಾಗ ಎಫೆಕ್ಟಿವ್ ಆಗಿದ್ರು. ಹಲವು ವರ್ಷಗಳಿಂದ ತೆರೆಮರೆಯಲ್ಲಿ ಖಮೇನಿ ಜೊತೆಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಹಲವಾರು ವರ್ಷಗಳಿಂದ ಇನ್ನು ಇರಾನ್ನಲ್ಲಿ ಪ್ರಭಾವ ಬೆಳೆಸಿಕೊಂಡಿರುವಂತಹ ಮುಸ್ತಫಾ ಖಮೇನಿ. ಯಾರು ಈ ಮುಸ್ತಫಾ ಖಮೇನಿ ಅಂತ ನೋಡ್ತಾ ಹೋಗೋದಾದ್ರೆ ಹಲವು ವರ್ಷಗಳಿಂದಲೂ ಕೂಡ ಖಮೇನಿಯ ಜೊತೆಗೆ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಇರಾನ್ನಲ್ಲಿ ಪ್ರಭಾವವನ್ನ ಬೆಳೆಸಿಕೊಂಡಿದ್ರು ಮುಸ್ತಫಾ ಖಮೇನಿ ಅನ್ನುವಂತಹ ವಿಚಾರ ಈಗ ತಿಳಿದು ಬರ್ತಾ ಇದೆ. ಇನ್ನು ಮಿಲಿಟರಿ ವ್ಯವಸ್ಥೆಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅಚ್ಚುಕಟ್ಟಾಗಿ ಅನ್ನೋದ್ರ ಬಗ್ಗೆ ಇವರಿಗೆ ಉತ್ತಮವಾದಂತ ಹಿಡಿತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ಲಾನ್ಸ್ಗಳು ಕೂಡ ಇವರಿಗೆ ಗೊತ್ತಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಜೊತೆಗೆ ನಿಕಟವಾದಂತ ಸಂಪರ್ಕವನ್ನ ಹೊಂದಿದ್ದಾರೆ. ಇನ್ನು ಭದ್ರತೆ ಹಾಗೂ ಮಿಲಿಟರಿ ವ್ಯವಸ್ಥೆಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಗೊತ್ತಿದೆ. ಅಂದ್ರೆ ಆ ಒಂದು ನಿರ್ವಹಣೆಯಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ. ಹಾಗೆ ಇರಾಕ್ ಇರಾನ್ ಯುದ್ಧದ ವೇಳೆ ಹಬೀಬ್ ಬೆಟಾಲಿಯನ್ನಲ್ಲಿ ಮುಸ್ತಫಾ ಸೇವೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೀಗ ಬಹಿರಂಗವಾಗಿದೆ. ಉನ್ನತ ಹುದ್ದೆಗೇರಿದ ಭದ್ರತಾ ಮತ್ತು ಗುಪ್ತಚರ ಅಧಿಕಾರಿಗಳೊಂದಿಗೆ ಇವರು ಬಾಂಧವ್ಯವನ್ನ ಹೊಂದಿದ್ದಾರೆ. ಮುಸ್ತಫಾ ಖಮೇನಿಯವರು ಪ್ರಸ್ತುತ ಮಿಲಿಟರಿ ಬೆಂಬಲದಿಂದಾಗಿ ಮುಸ್ತಫಾ ಖಮೇನಿ ಬಲಿಷ್ಠ ನಾಯಕರಾಗಿದ್ದಾರೆ. ತಂದೆ ಅಲಿ ಖಮೇನಿ ಪ್ರಮುಖ ಹಾಗೂ ವಿಶ್ವಾಸಾರ್ಹ ಸಲಹೆಗಾರರಾಗಿದ್ರು ಮುಸ್ತಫಾ. ಈಗ ಖಮೇನಿಯವರ ಹತ್ಯೆಯ ನಂತರದಲ್ಲಿ ಇವರಿಗೆ ಇರಾನ್ನ ಉತ್ತರಾಧಿಕಾರಿಯಾಗಿ ಹಿರಿಯ ಪುತ್ರನಿಗೆ ಪಟ್ಟ ಸಿಕ್ಕಿದೆ. ಅಯತುಲ್ಲಾ ಅಲಿ ಖಮೇನಿಯ ಪುತ್ರ ಮುಸ್ತಫಾ ಖಮೇನಿ